ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿ, ಜನತೆಯ ಸೇವೆಯೇ ಜನಾರ್ದನ ಸೇವೆ ಅಂತಾರೆ ನೋಡಿ. ಅವ್ರು ಸೇವೆ ಮಾಡಿದ್ದಕ್ಕೆ ಇವತ್ತು ನೋಡಿ ನಮ್ಮೊಂದಿಗಿದ್ದಾರೆ ಅಲ್ವಾ. ತಾವೆಲ್ಲ ಇಲ್ಲೇನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಈ ದಿವಸ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸುಮಾರು 19 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸಿ ಉತ್ತಮವಾದ ಸೇವೆ ಸಲ್ಲಿಸಿ ಸುಮಾರು ಜನ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿ ಈ ದಿವಸ ಅವರು ಶಿಕ್ಷಕರ ಸಂಘದ ಸರ್ಕಾರಿ ನೌಕರ ಸಂಘ ಶಿಕ್ಷಕ ಸಂಘದಲ್ಲಿ ರಾಜ್ಯ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಜೊತೆಗೆ ನೌಕರ ಸಂಘದ ನಿರ್ದೇಶಕರಾಗಿ ಸರ್ ಅವ್ರನ್ನ ಆಯ್ಕೆಯಾಗಿ ಈ ದಿವಸ ನಮ್ಮ ಗ್ರಾಮಕ್ಕೆ ಶೋಭೆ ತಂದಿರ್ತಕ್ಕಂಥ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಕೆ.ಟಿ. ನಾರಾಯಣ ಸರ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ SDMC ಪರವಾಗಿ ಹಾಗೂ ಶಿಕ್ಷಕರ ವೃಂದದ ಪರವಾಗಿ ಈ ನಮ್ಮ ಗ್ರಾಮದಿಂದ ಈ ಒಂದು ಕಿರು ಕಾಣಿಕೆಯನ್ನು ನಮ್ಮ ಗ್ರಾಮದಿಂದ ಸಲ್ಲಿಸ್ತಾರೆ. ಆಂಜಿನಪ್ಪ DN ಯೂನಿವರ್ಸಲ್ ಶಾಲೆಯ SDMC ಉಪಾಧ್ಯಕ್ಷರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನು ಈ ದಿನ ಯೂನಿವರ್ಸಲಿ ಗ್ರಾಮದಲ್ಲಿ ಯೂನಿವರ್ಸಲಿ ಸ್ಕೂಲಲ್ಲಿ ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದ K.T. ನಾಗರಾಜ್ ಸರ್ ಅವರಿಗೆ ಒಂದು ಸನ್ಮಾನವಾಗಿ ಇಟ್ಕೊಂಡಿದ್ವಿ. ಇದು ಏನಪ್ಪ ವಿಶೇಷತೆ ಅಂದರೆ, ಅವರು ಮೊನ್ನೆ ತಾನೇ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅದೆಲ್ಲ ನಮ್ಮ ಸ್ಕೂಲ್ಗೆ ಸಹ ಬಹಳ ಅದ್ಭುತವಾಗಿದೆ ಅನ್ನೋ ಕಾರಣದಿಂದ ಅವರಿಗೆ ಸನ್ಮಾನವನ್ನು ಇಟ್ಟುಕೊಂಡು ಶಿಕ್ಷಕರು ಮತ್ತು ಊರಿನ ಗ್ರಾಮಸ್ಥರು ಹಾಗೂ ಪುಟಾಣಿ ಮಕ್ಕಳು ಎಲ್ಲ ಸೇರಿ ಅವರಿಗೆ ಒಂದು ಗೌರವಿತವಾದಂತಹ ಗೌರವವನ್ನು ನೀಡುತ್ತಾ ನಾವು ಗಮನಿಸ್ತಾ ಇದ್ದೀವಿ. ಶಿಕ್ಷಕರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ಈ ದಿವಸದ ವಿಶೇಷತೆ ಏನು ಕಾರ್ಯಕ್ರಮ ಇತ್ತು ಇವತ್ತು? ಈ ದಿನದ ವಿಶೇಷತೆ ಏನಪ್ಪ ಅಂದರೆ, ಶಾರದಾ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಶಾರದಾ ಪೂಜೆಯ ಜೊತೆಯಲ್ಲಿ ಸಹ ನಮ್ಮ K.T. ಸರ್ ಅವರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವೆಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಯಾವ ತಾಲೂಕು, ಯಾವ ಸ್ಕೂಲು, ಏನು? ಕೋಲಾರ ತಾಲೂಕು, ನರಸಾಪುರ ಹೋಬಳಿ, ದಿನ್ಯವಸಹಳ್ಳಿ ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ಈ ದಿನ ಮಹಾಸು ದಿನ ನಮ್ಮ ಕೋಲಾರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ಯವಸಹಳ್ಳಿ ಶಾಲೆಯಲ್ಲಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗ SDMC ಮತ್ತು ಗ್ರಾಮದ ಮುಖಂಡರ ಸಹಕಾರದಲ್ಲಿ ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ SDMC ಸಮಿತಿಯವರು, ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಇಲಾಖಾ ವತಿಯಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಅವರು ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಎಲ್ಲ ಸೌಕರ್ಯಗಳು, ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಗ್ರಂಥಾಲಯ ಕೊಡುಗೆ ಇದೆ. ನಮ್ಮ ಶಾಲಾ ಮಕ್ಕಳು ತಾಲೂಕು ಮಟ್ಟದಲ್ಲಿ, CRC ಮಟ್ಟದಲ್ಲಿ, ಕ್ರೀಡಾಕೂಟದಲ್ಲಿ, ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಸಾಹಿತ್ಯ ಚಟುವಟಿಕೆಗಳಲ್ಲಿ ಕೀರ್ತಿಯನ್ನು ತಂದಿದ್ದಾರೆ. ಆಟಪಾಠದ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದು ಕೀರ್ತಿಯನ್ನು ತಂದಿದ್ದಾರೆ. ಕಲಿಕಾ ಹಬ್ಬ, ಪ್ರತಿಭಾ ಕಾರಂಜಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ನಮ್ಮೆಲ್ಲ ಶಿಕ್ಷಕರ ಸಹಕಾರದಲ್ಲಿ ಈ ದಿವಸ ನಮ್ಮ ದಾನಿಗಳ ಸಂಪರ್ಕದಲ್ಲಿ ನಮ್ಮ ಶಾಲೆಗೆ ಯಾವುದೇ ಕೊರತೆ ಆಗಿಲ್ಲ. ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ಉಚಿತ ನೋಟ್ ಪುಸ್ತಕ, ಜೊತೆಗೆ ನಮ್ಮ ಶಾಲೆಗೆ ಉಚಿತ ಕಂಪ್ಯೂಟರ್ ಲ್ಯಾಬ್ ಕೊಡುಗೆ, ಡಬಲ್ ಪಂಚಾಯತಿ ವತಿಯಿಂದ ಇತ್ತೀಚೆಗೆ ಒಂದು ಕಂಪ್ಯೂಟರ್ ಲ್ಯಾಬ್ ಕೊಡುಗೆ, ಜೊತೆಗೆ ಗ್ರಂಥಾಲಯ ಪರಿಕರಗಳನ್ನು ನೀಡಿದ್ದಾರೆ. ನಮ್ಮ ಅಂತೋಣಿ ಸತೀಶ್ ಸರ್ ಅವರು ಸುಮಾರು 4 ಲಕ್ಷ ವೆಚ್ಚದಲ್ಲಿ ಇತ್ತೀಚೆಗೆ ಕಂಪ್ಯೂಟರ್ ಲ್ಯಾಬನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಶಿಕ್ಷಕ ಗೆಳೆಯರ ಬಳಗದ ಸಹಕಾರದಲ್ಲಿ ನಮ್ಮ CRP ಗೋವಿಂದರವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಸಹಕಾರವೂ ಇದೆ. ಸ್ಮಾರ್ಟ್ ಕ್ಲಾಸ್ ಕೊಡುಗೆ ಡಬಲ್ ಕೊಡುಗೆ ಇದೆ. ಕಂಪ್ಯೂಟರ್ ಶಿಕ್ಷಕರಿದ್ದಾರೆ, ನುರಿತ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಪ್ರತಿ ವರ್ಷ ನಮ್ಮ ದಿನವಸಳಿ ಶಾಲೆಯ ಮಕ್ಕಳು ಪ್ರೌಢಶಾಲೆಯ 10ನೇ ತರಗತಿ ಪರೀಕ್ಷೆಯಲ್ಲಿ ನರಸಾಪುರದ KPSC ಶಾಲೆಗೆ ಪ್ರಥಮ ದರ್ಜೆ ಪಡೆದು ಕೀರ್ತಿಯನ್ನು ತರುತ್ತಿದ್ದಾರೆ. ಅದೆಲ್ಲರ ಒಂದು ಕೀರ್ತಿ ನಮ್ಮ ಶಾಲಾ ಶಿಕ್ಷಕರಿಗೆ, ನಮ್ಮ SDMC ಅವರಿಗೆ, ನಮ್ಮ ದಿನವಸಳಿ ಗ್ರಾಮಕ್ಕೆ ಸಲ್ಲುತ್ತೆ. ಈ ದಿವಸ ನಾವು ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಶಾಲಾ ಮಕ್ಕಳಿಗೆ ಶಾರದಾ ಪೂಜೆಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆಯ ವಿದ್ಯಾ ಬುದ್ಧಿ, ಒಳ್ಳೆಯ ಆರೋಗ್ಯ, ಸಕಲ ಸಿರಿ ಸಂಪತ್ತುಗಳು ಕೊಡಲಿ, ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಅವರು ಪರೀಕ್ಷೆಯನ್ನು ಫೇಸ್ ಮಾಡಿ ಭವಿಷ್ಯವನ್ನು ರೂಪಿಸ್ಕೊಂಡು ಪ್ರಥಮ ದರ್ಜೆ ಪಡೆದು ರ್ಯಾಂಕ್ ಪಡೆದು ಅಥವಾ ಉನ್ನತ ಶ್ರೇಣಿಗಳನ್ನು ಪಡೆದು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ನಮ್ಮ ಎಲ್ಲ ಶಾಲಾ ಶಿಕ್ಷಕರು, SDMC ಗ್ರಾಮಸ್ಥರು, ಇಲಾಖೆ ಮೇಲಧಿಕಾರಿಗಳಿಗೆಲ್ಲ ಶುಭವನ್ನು ಹಾರೈಸಿ ಒಂದು ಆರೈಕೆ ಮಾಡಲಿಕ್ಕೆ ಒಂದು ಶಾರದಾ ಪೂಜೆಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ
ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು, ನಮ್ಮ ಕೊಳ್ಳೆಪ್ಪ ಸರ್ ಅವರು, ಯಲ್ಲಪ್ಪ ಸರ್ ಅವರು, ನಮ್ಮ STMC ಸಮಿತಿಯವರು, ನಮ್ಮ ಉಪಾಧ್ಯಕ್ಷರು ಆಂಜನಪ್ಪರವರು, ನಮ್ಮ ರಮೇಶ್ ಸರ್ ಅವರು, ನಮ್ಮ ಗೌಡ ಶಂಕರಪ್ಪನವರು, ನಮ್ಮ ಶಶಿಕುಮಾರ್ ಮುಂದಾಟರವರು, ನಾಗರಾಜ್ ಸರ್ ಅವರು, ನಮ್ಮ ಮುನ್ರಾಜರವರು, DB ಮುನ್ರಾಜರವರು, ನಮ್ಮ ಅಧ್ಯಕ್ಷರು TR ಪ್ರಭಾಕರ್ ಅವರು, ಮುಂತಾದ ಎಲ್ಲ ಸದಸ್ಯರು ಅವರೆಲ್ಲರ ಸಹಕಾರದಲ್ಲಿ ಇತ್ತೀಚೆಗೆ ನಾನು ಸರ್ಕಾರಿ ನೌಕರರ ಸಂಘದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಉತ್ತಮ ಸೇವೆಯನ್ನು ಪರಿಗಣಿಸಿ ನಮ್ಮ ಒಂದು ಕೊಡುಗೆ ಶಿಕ್ಷಕರ ಸಂಘಟನೆಯಲ್ಲಿ ತೋರಿಸಿಕೊಂಡು ಮಾಡಿದಂಥ ಇಲಾಖೆಯಲ್ಲಿ ಶಿಕ್ಷಕರ ಸೇವೆಯನ್ನು ಗುರುತಿಸಿ, ಅಮೂಲ್ಯ ಸೇವೆಯನ್ನು ಗುರುತಿಸಿ ಪ್ರಥಮ ಬಾರಿಗೆ ಸರ್ಕಾರಿ ನೌಕರರ ಸಂಘದಲ್ಲಿ ನಾಮನಿರ್ದೇಶಕರಾಗಿ ಡೈರೆಕ್ಟರಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಕುಮಾರ್ ಸರ್ ಅವರು ನಮಗೆ ಒಂದು ಅವಕಾಶವನ್ನು ಕೊಟ್ಟು ಶಿಕ್ಷಕರ ಸೇವೆ, ನೌಕರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಮಿತ್ತ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು, STMC ಅವರು ಈ ಶಾರದಾ ಪೂಜೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಭಿನಂದಿಸಿ ಶುಭವನ್ನು ಹಾರೈಸಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನನ್ನು ನಾಮನಿರ್ದೇಶನ ಮಾಡಿದಂಥ ನಮ್ಮ ಅಜಯ್ ಕುಮಾರ್ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರಿಗೆ, ನಮ್ಮ STMC ಸಮಿತಿಯವರಿಗೆ, ನಮ್ಮ ಇಲಾಖಾ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ARP ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ನೌಕರ ಸಂಘದ ಸದಸ್ಯರು CRಗಳಾಗಿರ್ತಕ್ಕಂಥ ಗೋವಿಂದ್ ಸರ್ ಅವರಿಗೆ, ನಮ್ಮ ಶಾಲೆಯ ಎಲ್ಲ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮದ ಮುಖಂಡರಿಗೆ, ನನ್ನ ಶಾಲಾ ಮಕ್ಕಳಿಗೆ, ನಮ್ಮ ಗ್ರಾಮಸ್ಥರಿಗೆ ನಾನು ಆಭಾರಿಯಾಗಿದ್ದೇನೆ. ಎಲ್ರಿಗೂ ನಾನು ಈ ಒಂದು ಅಭಿಮಾನವನ್ನು ಸ್ವೀಕರಿಸಿ ಅಭಿನಂದಿಸಿದ್ದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ನಿಮ್ಮ ಅಭಿಮಾನ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ಶುಭವನ್ನು ಹಾರೈಸಿ ಈ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನನಗೆ ಅಭಿನಂದಿಸಿ ಒಂದು ಶುಭವನ್ನು ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಗೋವಿಂದ್ ಸರ್, ನಮ್ಮ ಮಲ್ಲಿಕಾರ್ಜುನ್ ಸರ್, ನಮ್ಮ STMC ಸಮಿತಿಯವರು ಎಲ್ಲ ಮುಖಂಡರು ಆಗಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರಿಗೆ, ಎಲ್ಲ ಮುಖಂಡರಿಗೆ, ನಮ್ಮ STMC ಅವರಿಗೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ನಿಮ್ಮ ಅಭಿಮಾನ, ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿ ಇರಲಿ. ಕೋಲಾರನ ಆಶೀರ್ವಾದ ಎಲ್ರಿಗೂ ಇರಲಿ. ಇವತ್ತು ಶುಭ ಶುಕ್ರವಾರ. ನನ್ನ ಕಡೆಯಿಂದ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.